ಮತ್ತೆ ಸಮೃದ್ಧಿ ಗೊಬ್ಬರ ಏನ್ ನಮ್ಮ ಕಂಪನಿ ಅಕ್ಷಯ ಬಯೋಟೆಕ್ ಇಂದ ಹೆಂಗ್ ಕೊಡ್ತಾ ಇದ್ದೀರಾ? ಸೊ ಅವರ ಕಂಪನಿ ಕಡೆಯಿಂದ ಬರುವಂತ ಎಂಪ್ಲಾಯ್ಸ್ ಗಳಾಗ್ಲಿ ಮತ್ತೆ ಸರ್ವಿಸ್ ಓರಿಯೆಂಟೆಡ್ ಆಗಿ ನಿಮ್ಗೆ ಯಾವ ರೀತಿ ಅಂತ ಮಾಹಿತಿ ಹೆಂಗ್ ಆದ್ರೂ ಕೊಡ್ತಾರೆ? ತುಂಬಾ ಒಳ್ಳೆಯವರು ಸರ್, ತುಂಬಾ ನೀಟಾಗಿ ಕೊಡ್ತಾರೆ. ಅವರು ಕಮರ್ಷಿಯಲ್ ಪರ್ಪಸ್ ಅಂತ ಅನ್ನಲ್ಲ, ಅವರು ಗುರ್ತಿಸಿ ಹಿಂಗೆ ಬಳಸ್ರಿ ನೋಡ್ರಿ ಅಂತಾರೆ. ನಮ್ಗೂ ಫಸ್ಟ್ ಇವ್ರು ಯಾರ್ಯಾರು ಎಲ್ಲ ಬರ್ತಾರಪ್ಪ, ಸುಮ್ನೆ ದುಡ್ಡು ಹೊಡ್ಕೊಂಡ್ ಹೋಗ್ತಾರಪ್ಪ, ಆ ಕೇರು ಈ ಕೇರು ಅಂತಾರಪ್ಪ ಅಂತ ಇದ್ವಿ. ನಮ್ಗೆ ಒಂದ್ಸರಿ ನೋಡೋಣ ಅಂತ ನಮ್ಮ ಅಮ್ಮ ಬಲಂತ ಮಾಡಿ ಹಾಕ್ಸಿದ್ರು. ಅದ್ರ ಮೇಲೆ ಆ ವರ್ಷ ಎಲ್ಲಾ ತೋಟಗಳು ನಾನು ರೋಟ್ ಹೊಡಿಯಕ್ ಹೋಗೋದ್ರಿಂದ ಎಲ್ಲಾ ತೋಟಗಳು ನೋಡಿ ಬಂದ್ ನಮ್ ತೋಟ ನೋಡಿದ್ರೆ ನನ್ಗೆ ಖುಷಿ ಆಗೋದು. ಏನಪ್ಪಾ ಅಲ್ಲೆಲ್ಲ ಹಂಗ್ ಕಚ್ಚವೆ, ಹಂಗೆ ಉದ್ರೋಗವೆ, ಹಂಗ್ ಇದಾಗವೆ, ನಮ್ ತೋಟದಲ್ಲಿ ಹಿಂಗೈತಲ್ಲ ಫಸ್ಲು. ದನಿಂಗ್ ಗೊಬ್ಬರನು ಬೇಕು, ಅದ್ರ ಜೊತೆಗೆ ಇದು ಇರ್ಬೇಕು. ಊಟಕ್ಕೆ ಉಪ್ಪಿನಕಾಯಿ ತರ ದನಿಂಗ್ ಗೊಬ್ಬರನು ಇರ್ಬೇಕು, ಅದ್ರ ಜೊತೆಗೆ ಇದು ಇದ್ರೆ ಗಿಡ ಡೆವಲಪ್ ಆಗುತ್ತೆ. ಇದು ಸಾವಯವನೇ ಅಲ್ವರ, ಹಂಗಾಗಿ ಏನು ಕೆಮಿಕಲ್ ಇಲ್ಲ, ನಮ್ಗೆ ಸ್ಯಾಟಿಸ್ಫೈ ಆಗಿದೆ ಸರ್. ಸುತ್ತಮುತ್ತ ರೈತರುಗಳಿಗೆ ಆಗ್ಬೋದು, ಕರ್ನಾಟಕದ ರೈತರಿಗೆ ಆಗ್ಬೋದು, ಈ ನಮ್ಮ ಕಂಪನಿ ಬಗ್ಗೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವ್ ಹೇಳಿದ್ವಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವೇ ನಮ್ಮ ಇವಾಗ ಈ ಸುತ್ತಮುತ್ತ ಅವರು ನಮ್ ತೋಟ ಉದಾಹರಣೆ ಕೊಡೋದ್ರಿಂದ ಅವ್ರು ಬಂದ್ ಕೇಳ್ತಾರೆ ಹಿಂಗ್ ಹಾಕಿದ್ರಂತೆ ನಿಜಾನಾ ಅಂತ. ನಾವು ಕೇಳೋದ್ ನಮ್ ಬಾಯಾರ ಹೇಳೋದ್ಕಿನ್ನ ಅವ್ರನ್ನ ತೋಟ ಕರ್ಕೊಂಡ್ ಹೋಗ್ಬಿಡ್ತೀವಿ. ಹಿಂಗೆ ಅವ್ರೇ ನೋಡ್ತಾರೆ, ಈ ಮ್ಯಾಗ್ಲು ತನಕಲ್ಲ ಅಳ್ಕಚ್ಚೈತೆ ಎಲ್ಲ ಅವ್ರು ಡೆವಲಪ್ ನೋಡ್ತಾರೆ, ಗ್ರೀನ್ ನೋಡ್ತಾರೆ. ಹಂಗಾಗಿ ಅವ್ರೇನೆ ಬಳಸ್ತಾವ್ರೆ ಸರ್. ಸುಮಾರು ನಮ್ಮೂರಲ್ಲಿ ಎಲ್ಲ ಒಂದು 70-80 ಭಾಗ ಎಲ್ಲ ಬಳಸ್ತಾರೆ ಸರ್.